ಏನು ರಾಜ್ಯದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು. ಅವರು ಒಂದು ಏನು ಈ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾಕೆ ಮನ್ಸೂರ್ ಅಲಿ ಖಾನ್ಗೆ ಕೇಂದ್ರ ಲೋಕಸಭಾ ಕ್ಷೇತ್ರದ ಜನತೆ ಮತ ನೀಡಬೇಕು ಅಂತ? ಯಾಕಂದರೆ ಮನ್ಸೂರ್ ಅಲಿ ಖಾನ್ ಎಜೆಂಡಾ ಇರೋದು ಡೆವಲಪ್ಮೆಂಟ್, ಬೆಂಗಳೂರು ಸೆಂಟ್ರಲ್ ಹಿತ ಮತ್ತು ಕರ್ನಾಟಕದ ಹಿತದಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಎಲೆಕ್ಟ್ ಮಾಡಿ. ಯಾಕೆ ನಾನು ಕೇಳೋದು, 15 ಇಯರ್ಸ್ ಶಾಸಕರಿದ್ದಾರೆ, MP ಇದ್ದಾರೆ, PC ಮೋಹನ್ ಅವರು 15 ಇಯರ್ಸ್ನಲ್ಲಿ ಏನು ಮಾಡಿದ್ದಾರೆ, ಜನರ ಮಧ್ಯದಲ್ಲಿ ಇದ್ದಾರಾ? ನಾವು ಕೇಳ್ತಾ ಇರೋದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಪರ್ಫಾರ್ಮೆನ್ಸು ಮತ್ತು ಗ್ಯಾರಂಟೀಸ್ ಪರ್ಪಸ್ಸಿಂದ ವೋಟ್ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಅವ್ರು ವೋಟ್ ಕೇಳ್ತಾ ಇರೋದು ಮೋದಿ, ಪ್ರೈಮ್ ಮಿನಿಸ್ಟರ್ ಮೋದಿ. ಸೊ ಏನಾದರೂ ಕೆಲಸ ಬೇಕಾದರೆ ಜನರಿಗೆ ಅಪ್ರೋಚ್ ಮಾಡೋದು ಯಾರಿಗೆ? MP, MLA, ಕಾರ್ಪೊರೇಟರು. ಅವ್ರ ಪರ್ಫಾರ್ಮೆನ್ಸ್ ಒಳ್ಳೇದಿದ್ದರೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, 1 2 3 4 ಇಷ್ಟು ಕೆಲಸ ಮಾಡಿದ್ದೀನಿ ಜನರಿಗೆ ತಲುಪಿಸೋದು ಹೇಳ್ತಾಯಿದ್ರು. ಅವ್ರು ಕೇಳ್ತಾ ಇರೋದು PC ಮೋಹನ್ಗೆ ವೋಟ್ ಮಾಡಬೇಡಿ, ಮೋದಿಯವ್ರಿಗೆ ವೋಟ್ ಮಾಡಿ. ಸೊ ಕೆಲಸ ಮಾಡಿದರೆ ತೋರಿಸ್ಬೋದು, ಕೆಲಸ ಏನು ಮಾಡಿಲ್ಲವಲ್ಲ, ಅದಕ್ಕೆ ಅವ್ರ ಹೆಸರಿನಲ್ಲಿ ಕೇಳೋಕ್ಕಾಗಲ್ಲ. ಸರ್, ಮತ್ತೊಂದು ವಿಚಾರ ಏನಂತಂದರೆ, ಇಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿನ ಅಥವಾ ಮೋದಿ ಗ್ಯಾರಂಟಿನ ಅಂತ ಹೇಳ್ತಾ ಇದ್ದಾರೆ. ನೀವು ಕ್ಷೇತ್ರ ಸುತ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ? ಜನಗಳ ಮನಸ್ಥಿತಿ ಯಾವ ರೀತಿ ಇದೆ? ನೋಡಿ, ಜನರಿಗೂ ಗೊತ್ತಾಗಿದೆ ನಮ್ಮ ಗ್ಯಾರಂಟಿ ಅವರೆಲ್ಲರಿಗೂ ತಲುಪಿಸಿದೆ. ಮೋದಿ ಗ್ಯಾರಂಟಿ 15 lakhs ಯಾರಿಗಾದರೂ ಸಿಕ್ಕಿದೆಯಾ? ಯಾವ ಗ್ಯಾರಂಟಿ ಸಿಕ್ಕಿದೆ? ಇವಾಗ ನಮ್ಮ ಗ್ಯಾರಂಟಿ ಸಕ್ಸಸ್ ಆದಮೇಲೆ ಮೋದಿ ಗ್ಯಾರಂಟಿ ಅಂತಾರೆ. 15 ಲಕ್ಷ ಸಿಕ್ಕಿದೆಯಾ ಯಾರಿಗಾದರೂ? ಏನು ಗ್ಯಾರಂಟಿ ಅದು? ಬೇರೆ ಗ್ಯಾರಂಟಿ ತಲುಪಿಸಿದ್ರೆ ಅವ್ರ ಗ್ಯಾರಂಟಿ ಮೇಲೆ ವೋಟ್ ಕೇಳ್ತಾಯಿದ್ರು. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಮನ್ಸೂರ್ ಅಲಿ ಖಾನ್ ಅವರ ಮಾತು. ಯಾವ ಗ್ಯಾರಂಟಿಯನ್ನು ಮೋದಿ ಸರ್ಕಾರ ಜನಕ್ಕೆ ಕೊಟ್ಟಿದೆ, ನಮ್ಮ ಸರ್ಕಾರ ಇಲ್ಲಿಯ ಜನಕ್ಕೆ ಗ್ಯಾರಂಟಿಯನ್ನು ನೀಡಿದೆ, ಈ ಬಾರಿ ನಾನು ಗೆಲ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. ಏನು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ಏನು PC ಮೋಹನ್ ಅವರು ಮನೆ ಮನೆಗೂ ತಿರುಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಖುದ್ದು ಅವರು ನಮ್ಮ ಜೊತೆ ಇದ್ದಾರೆ, ಕೇಳೋಣ. ಸರ್, PC ಮೋಹನ್ ಅವ್ರಿಗೆ 4ನೇ ಬಾರಿಗೆ ಯಾಕೆ ಈ ಕ್ಷೇತ್ರದ ಜನ ಮತ ನೀಡಬೇಕು? 3 ಬಾರಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ, ನಾನು ಮಾಡಿರುವಂಥ ಕೆಲಸವನ್ನು ಗುರುತಿಸಿದ್ದಾರೆ. ನನಗೆ ಈ ಬಾರಿ ಬಹಳ ವಿಶ್ವಾಸವಿದೆ, ಕಳೆದ ಬಾರಿಗಿನ ಡಬಲ್ ಮಾರ್ಜಿನಲ್ಲಿ ಗೆಲ್ತೀನಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಸಂಸದನಾಗಿ ಕಳೆದ 10 ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ 1,30,000 ಕೋಟಿಯ ಅನುದಾನವನ್ನು ತಂದಿದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ 18,600 ಕೋಟಿಯ ಒಂದು ಹಣವನ್ನು ಒಂದು ಬಜೆಟಲ್ಲಿ ಸಬರ್ಬನ್ ರೈಲಿಗೆ ತಂದಿದ್ದೀನಿ. ಅದನ್ನು ಸತತವಾಗಿ ತರಲಿಕ್ಕೆ ನಾನು ಕಳೆದ 15 ವರ್ಷಗಳಿಂದ ಪಾರ್ಲಿಮೆಂಟ್ ಒಳಗಡೆ ಮತ್ತು ಹೊರಗಡೆ ನಾನು ಹೋರಾಟ ಮಾಡಿಕೊಂಡು ಕೂಡ ಬಂದಿದ್ದೀನಿ. ಅದು ಬಂದಿರೋದು ಬಹಳ ಸಂತೋಷ ಆಗಿದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಅದಕ್ಕೆ ಒಂದು ಸ್ವಲ್ಪ ಭಾರ ಕಡಿಮೆ ಆಗುತ್ತೆ ಖಂಡಿತವಾಗಲೂ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆದಮೇಲೆ. ಮೆಟ್ರೋಗೆ 26,000 ಕೋಟಿಯ ಹಣವನ್ನು ತಂದಿದ್ದೇವೆ ನಾವು ಸಂಸದರು. ಅದಾದಮೇಲೆ ಸ್ಮಾರ್ಟ್ ಸಿಟಿಯಲ್ಲಿ 1,000 ಕೋಟಿ ರೂಪಾಯಿ ಕೆಲಸವನ್ನು ನಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲೇ ಮಾಡಿಸಿರೋದು, ಅದು ಕೂಡ ನನಗೆ ಸಂತೋಷ ಇದೆ. ಈ ತರಹದ ಹೌಸಿಂಗ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸಾವಿರಾರು ಮನೆಗಳನ್ನು ನಾವು ಬೆಂಗಳೂರಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಟ್ಟಿದ್ವಿ. ಇದೆಲ್ಲವನ್ನು ತೊಗೊಂಡು ನಾವು ಜನಗಳ ಹತ್ರ ಹೋಗ್ತಾ ಇದ್ದೀವಿ. ಜನ ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಏನು ಆಸೆ ಇಟ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಅದು ಈಡೇರಿಕೊಂಡು ಇರ್ತದೆ. ಸರ್, ನಿಮ್ಮ ಪ್ರತಿಸ್ಪರ್ಧಿ ಮನ್ಸೂರ್ ಅಲಿ ಖಾನ್ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. PC ಮೋಹನ್ ಅವರು ಮೋದಿ ಹೆಸರು ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ. ಅವರು ಪರ್ಫಾರ್ಮ್ ಆಗಿ ಮಾಡಿಲ್ಲ, 3 ಬಾರಿ MLA MP ಆಗಿದ್ರು ಸಹ ಇದುವರೆಗೂ ಪರ್ಫಾರ್ಮ್ ಮಾಡಿಲ್ಲ, ಮೋದಿ ಹೆಸರು ಹೇಳ್ಕೊಂಡು ಅವ್ರು ಮತ ಕೇಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಖಂಡಿತವಾಗ್ಲೂ ಕೂಡ ನಾನು ನರೇಂದ್ರ ಮೋದಿ ಹೆಸರನ್ನ 1 ಸತಿ ಅಲ್ಲ 1000 ಸತಿ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಅವ್ರು ನಮ್ಮ ಅಗ್ರಗಣ್ಯ ನಾಯಕರು, ಅವ್ರು ಇವತ್ತು ಒಂದು ಗ್ಲೋಬಲ್ ಲೀಡರು. ಮೋದಿ ಚರಿಷ್ಮಾ ಮುಂದೆ ಅವ್ರು ಹೋಗಿ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಯಾರನ್ನ ಓಟ್ ಕೊಡ್ತಾರಾ? ಅವ್ರಿಗೆ ನಾನು ರಾಹುಲ್ ಗಾಂಧಿಗೆ ಹೆಸರು ಹೇಳಿದ್ರೆ ನಾವು ಓಟ್ ಕೊಡಲ್ಲ. ಸೊ ಅವ್ರು ಅದಕ್ಕೆ ಹೊಟ್ಟೆ ಊರಿ ನಾನು ಮೋದಿ ಹೆಸರು ಹೇಳಿದ್ರೆ ಖಂಡಿತವಾಗ್ಲೂ ನಾನು ಮೋದಿ ಹೆಸರೇ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ. ಸರ್, ಮತ್ತೊಂದು ಏನು ಟಿಕೆಟ್ ಅನೌನ್ಸ್ ಆದಾಗಿಂದಲೂ ನೀವು ಕ್ಷೇತ್ರನ ಮತ್ತೆ ಈ 3 ಬಾರಿ ಸುತ್ತಾ ಇದ್ದೀರಿ, ಹೇಗಿದೆ ಜನರ ನಾಡಿಮಿಡಿತ? ಸೊ ನೋಡಿ, ಎಲ್ಲೇ ಪಾದಯಾತ್ರೆ ಹೋದರೂ ಕೂಡ ನಾನು ಯಾಕೆ ಅಂತ ಹೇಳಿದ್ರೆ ರೋಡ್ ಶೋನ 10ನೇ ತಾರೀಕು ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈಗ ಎಲ್ಲೇ ಪಾದಯಾತ್ರೆ ಹೋದರೂ ಕೂಡ ನನಗೆ ಹೋದರೆ ಜನರು
ಇವತ್ತು ವಾಲಂಟಿಯರ್ ಆಗಿ ಬಂದು ನಾನು ಭಾರತೀಯ ಜನತಾ ಪಾರ್ಟಿ ಸೇರ್ತೀನಿ, ನನಗೆ ನಿಮ್ಮ ಪಾಂಪ್ಲೆಟ್ ಕೊಡಿ, ನಾನು ಕೂಡ ಮನೆ ಮನೆ ಹಂಚ್ತೀನಿ ಅಂತ ಹೇಳಿ ವಾಲಂಟಿಯರ್ಸ್ ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ. ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ಓಟ್ ಮತ ಹಾಕೋರೇ ಬಂದು ನಮ್ಮ ಮತ ಕೇಳ್ತೀನಿ, ನಾನು ನಿಮ್ಮ ಜೊತೆ ಸೇರ್ತೀನಿ ಅಂತ ಹೇಳ್ತಾರೆ. ಬಹಳ ಖುಷಿ ತಂದಿದೆ. ನಮ್ಮ ಕಾರ್ಯಕರ್ತರು ಬಿಸಿಲನ್ನು ಲೆಕ್ಕಿಸ್ತೀರಾ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿದ್ರಲ್ಲ, ಇದು ಪಿ ಸಿ ಮೋಹನ್ ಅವರ ಮಾತು. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗೋದು ಎಷ್ಟು ಖಚಿತವೋ 4ನೇ ಬಾರಿ ನಾನು ಈ ಕ್ಷೇತ್ರದಲ್ಲಿ ಗೆಲ್ಲೋದು ಸಹ ಅಷ್ಟೇ ಖಚಿತ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ ಬಿ ಎಫ್ ಸಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ.